ತುಂಬ ಡಯಟ್ ಫುಡಲ್ಲಿ ಏನೇನೋ ಸಿಗುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಟೇಸ್ಟಿ ಅಂತೆಲ್ಲ ಕೇಳಿದ್ದೆ. ಅದು ಎಲ್ಲದು ಹೆಲ್ದಿನ ಇದರಲ್ಲಿರೋದು. ಇಷ್ಟು ಕೊಡ್ತೀರಾ? 850. ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹೆಚ್ಚಾಯ್ತು. ಲೆನ್ಸ್ ಹಾಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ಅಂದ್ರೆ ನಾನೊಂದು ಡೇಟ್ಗೆ ಹೋಗ್ತಾ ಇದ್ದೀನಿ ಇವತ್ತು. ಹಳೆ ಕಾಲದ ಹೀರೋ ರೆಡಿಯಾಗಿ ಬಂದಂಗೆ ಬಂದವ್ರೆ ನೋಡಿ ಇಲ್ಲಿ. ತಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇಲ್ಲಿ ಬ್ಯಾಂಬೋ ಬಿರಿಯಾನಿ ಅಂತ ಬಂದಿದೆ. ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳು ಮಾತಾಡಿದಾಗ ಒಂದು ಕನೆಕ್ಷನ್ ಇರುತ್ತಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫ್ಯೂ ಡೇಸ್ ಬ್ಯಾಕ್ ಒಂದು ಜಾಗನ ನೋಡಿದ್ದೆ, ಅದು ರೂಕಾ ಕೆಫೆ ಅಂತೇನೋ. ಸೊ ದಿಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ. ಅಲ್ಲಿ ತುಂಬ ಡಯಟ್ ಫುಡಲ್ಲಿ ಏನೇನೋ ಸಿಗುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಟೇಸ್ಟಿ ಅಂತೆಲ್ಲ ಕೇಳಿದ್ದೆ. ಅದೊಂದು ರೀಲಲ್ಲಿ ತುಂಬ ಪ್ರಮೋಷನ್ ಮಾಡ್ತಲ್ಲ ಆ ಥರ ರೀಲ್ಸಲ್ಲಿ. ಸೊ ಐ ಫೆಲ್ಟ್ ಲೈಕ್ ಓಕೆ ಇವತ್ತು ಹೋಗಿ ಅದು ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ಲೆಟ್ಸ್ ಗೋ ದೇರ್. ಸೊ ಗೈಸ್ ಇಲ್ಲಿ ನೋಡಿ, ಈ ತರ ಫುಡ್ ಎಲ್ಲ ತಿನ್ನೋದಕ್ಕೆ ಸಿಗುತ್ತೆ ನಮ್ಗೆ ಇಲ್ಲಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮೇಲ್ಗಡೆ ಹೋಗುವ. ಇಲ್ಲಿ ಆಕ್ಚುಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ ಪಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಕಾರ್ ಪಾರ್ಕ್ ಮಾಡೋ ಅಷ್ಟರಲ್ಲಿ ಎಷ್ಟು ಪ್ರಾಬ್ಲಮ್ ಆಯ್ತು ಅಂತಂದ್ರೆ 2-3 ರೌಂಡ್ ಸುತ್ಕೊಂಡ್ ಬರೋ ಹಂಗಾಯ್ತು. ಗೈಸ್ ಜಾಗ ನೋಡ್ಬೋದು, ಈ ತರ ಇದೆ. ಇಟ್ಸ್ ವೆರಿ ಡೀಸೆಂಟ್ ಪ್ಲೇಸ್. ಇಲ್ಲಿ ಹೊರಗಡೆ ಕುತ್ಕೋಬಹುದು. ಸೊ ಇಲ್ಲಿ ಸೈಡ್ ಇದೆ ನೋಡಿ ಕಾರ್ನರ್. ಸೊ ಈ ತರ ಕಾರ್ನರ್ ಸೀಟಲ್ಲಿ ಕುತ್ಕೊಂಡಿದ್ದೀನಿ. ಅಂಡ್ ಇವಾಗ ಏನಾದ್ರು ಆರ್ಡರ್ ಮಾಡಬೇಕು, ಏನಿದೆ ನೋಡುವ, ಚೆಕ್ ಮಾಡುವ. ಗೈಸ್ ಯಾರೇ ರೆಸ್ಟೋರೆಂಟ್ ಮಾಡಿದ್ರು ಅದ್ರ ಜೊತೆಗೆ ಅವ್ರ ಫೋಟೋ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಪೀಪಲ್ ಟು ಆರ್ಡರ್. ಯಾವ್ದು ಚೆನ್ನಾಗಿರುತ್ತೆ, ಯಾವ್ದೊಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಬೌಲಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವಾಲ್ನಟ್ಸ್ ತುಂಬ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬಟ್ ದೆನ್ ನನಗೆ ಅವಕ್ಯಾಡೋ ಎಲ್ಲದು ಹೆಲ್ದಿನ ಇದರಲ್ಲಿರೋದು. ಸೊ ಹಾಗಾಗಿ ತಿನ್ಬೋದು ಅಂತ ಹೇಳ್ಬಿಟ್ಟು. ಸೊ ಈಗ ತಿನ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಸೇಮ್ ಸಾಲಡ್ ಹೆಂಗಿರುತ್ತೆ ಅದೇ ಥರ ಇದೆ. ಯಾರಿಗೆ ಫ್ರೂಟ್ಸ್, ವೆಜಿಟೇಬಲ್ಸ್, ಸಾಲಡ್ಸ್ ತುಂಬ ಇಷ್ಟ ಆಗುತ್ತೆ ಅವ್ರು ಇದನ್ನು ಬಂದು ಟ್ರೈ ಮಾಡ್ಬೋದು. ಬಿಕಾಸ್ ಐ ರಿಲಿ ಲೈಕ್ ಇಟ್. ಸೊ ಗೈಸ್ ಇವಾಗ ಫೈನಲಿ ಕಾರ್ ಒಳಗಡೆ ಬಂದು ಕುತ್ಕೊಂಡೆ. ಆ್ಯಕ್ಚುಲ್ ಬಿಲ್ ಎಷ್ಟಾಯಿತು ಅಂತಂದರೆ 485 ರುಪೀಸ್ ಫಾರ್ ಒನ್ ಐಟಮ್. ಅಂದರೆ 420 ರುಪೀಸ್ ಆ್ಯಕ್ಚುಲಿ ಪ್ರೈಸ್ ಇರೋದು, ಬಟ್ ಟೋಟಲಿ 485 ರುಪೀಸ್ ಆಯಿತು. ನನ್ನ ಪ್ರಕಾರ ಡಯಟ್ ಫುಡ್ ಇಸ್ ಗುಡ್, ಡಯಟ್ ಫುಡ್ ಸಿಗುತ್ತೆ ಅಂತ. ಬಟ್ ಆದರೂ ಒನ್ ಮೀಲ್ ಮೇಲೆ 485 ರುಪೀಸ್ ಸ್ಪೆಂಡ್ ಮಾಡೋದು ಐ ಡೋಂಟ್ ನೋ. ಐ ಫೆಲ್ಟ್ ಇಟ್ಸ್ ಅ ವೆರಿ ಲಿಟಲ್ ಎಕ್ಸ್ಪೆನ್ಸಿವ್. ಅವ್ರದ್ದೇನು ಸ್ಪೆಷಲ್ ಇತ್ತು, ಸೊ ಅದನ್ನೇ ಸ್ಪೆಷಲ್ನೇ ಆರ್ಡರ್ ಮಾಡಿದ್ದೆ. ಬಟ್ ಐ ಫೆಲ್ಟ್ ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್. ನನಗೆ ಮ್ಯಾಂಗೋ ಸ್ಮೂತಿ ಟ್ರೈ ಮಾಡಬೇಕಂತ ಆಸೆ ಇತ್ತಾಯ್ತಾ, ಬಟ್ ಮ್ಯಾಂಗೋ ಸ್ಮೂತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಬರೀ ಅದೊಂದೇ ಐಟಮ್ ತೊಗೊಂಡೆ. ಅದಾದಮೇಲೆ ನಾನು ಜಿಮ್ಮಿಗೆ ಬಂದೆ. ಸೊ ಫೈನಲಿ ನನ್ನ ಪೀರಿಯಡ್ಸ್ ಮುಗ್ದಿರೋದ್ರಿಂದ ನನ್ನ ಟಮ್ಮಿನ ನೋಡ್ಬೋದು ಫುಲ್ ಫ್ಲ್ಯಾಟ್ ಆಗಿದೆ. ಇವಾಗ ಯಾವುದೇ ಥರ ಬ್ಲೋಟಿಂಗ್ ಇಲ್ಲ. ಸೊ ಕೆಲವು ಸಲ ನಿಮ್ಮ ಸ್ಟಮಕ್ ಪೀರಿಯಡ್ಸಿಂದ ಕೂಡ ಬ್ಲೋಟಿಂಗ್ ಆಗ್ಬೋದು. ಸೊ ಹಾಗಾಗಿ ಆ ಥರ ದಿನಗಳಲ್ಲಿ ಡೋಂಟ್ ಬಿ ಹಾರ್ಡ್ ಆನ್ ಯೋರ್ ಸೆಲ್ಫ್. ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಾಡಿ ಒಂದು ರೀಸನ್ಗೆ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಎಷ್ಟು ಗೇನ್ ಆಗಿದೆ, ಎಷ್ಟು ಲೂಸ್ ಆಗಿದೆ, ಟೆಕ್ಸ್ಚರ್ ಯಾವ ಥರ ಆಗಿದೆ ಬಾಡಿದು ಅಂತೆಲ್ಲ ಹೇಳ್ಬಿಟ್ಟು ಮಿರರಲ್ಲಿ ನೋಡ್ಕೋತಾ ಇದ್ದೆ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಡೂ ವೆನ್ ಐ ಗೋ ಟು ಜಿಮ್. ಅದಾದಮೇಲೆ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ನ ಎರಡನ್ನೂ ಕೂಡ ಟ್ರೈನ್ ಮಾಡಾಯಿತು. ಬಟ್ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಗೈಸ್ ನೋಡಿ ಬಂದ ತಕ್ಷಣ ಹಿಂಗೆ ಕುಣಿದಾಡ್ತಾಳೆ ಪೋಕೋ. ಹಲೋ ಪೋಕೋ. ದಿಸ್ ಇಸ್ ಹೌ ಯು ಗೆಟ್ ವೆಲ್ಕಮ್ಡ್ ವೆನ್ ಯು ಹ್ಯಾವ್ ಅ ಡಾಗ್ ಇನ್ ಹೋಮ್. ಸೊ ಗೈಸ್ ಇವಾಗ ಜಿಮ್ಮಿಂದ ಬರ್ತಾ ಒಂದು ಸ್ವಲ್ಪ ಹಣ್ಣೆಲ್ಲ ತೊಗೊಬಂದೆ. ನಂದು ಓಟ್ಸ್ ಮಾಡೋಕ್ಕೆಲ್ಲ ಬೇಕಲ್ಲ, ಸ್ಟ್ರಾಬೆರಿ ಎಲ್ಲ ಮತ್ತು ಸ್ವಲ್ಪ ಬಾಳೆಹಣ್ಣೆಲ್ಲ ತೊಗೊಬಂದೆ. ಸೊ ಇವಾಗ ಮನೇಲಿ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಈರುಳ್ಳಿನ ಹೆಚ್ಚುವ. ಆ್ಯಂಡ್ ಅಮ್ಮ ಫುಲ್ ಟೈರ್ಡಾಗಿ ಬಂದುಬಿಟ್ಟಿದ್ದಾರೆ ಇವತ್ತು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಾಯಿತು. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಲೆನ್ಸ್ ಹಾಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ಆ್ಯಂಡ್ ಇವತ್ತು ನಮ್ಮಪ್ಪ ಯಾಕೆ ಮೂವಿ ನೋಡ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಫೋನಲ್ಲಿ ನೆಟ್ ಖಾಲಿ ಆಗಿಬಿಡಿದೆ ಅಂತೆ. ಅದಕ್ಕೆ ಸುಮ್ಮನೆ ನಾನು ಏನು ಕಟ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ನೋಡ್ತವ್ರೆ. ಅದೇ ಅಂದ್ಕೊಂಡು ಏನು ಮಿಸ್ ಹೊಡಿತಿದ್ದಲ್ಲ ಅಂತ ಪೋಕೋ ನೋಡಿ ನೋಡಿ ಎಲ್ಲ ಖಾಲಿ ನೋಡ್ತಾ ಇದ್ದೆ. ನಿಂತೋಯ್ತು. ಇವತ್ತು ಶಾಪಿಗೆ ಹೋಗಿದ್ರು ಅಪ್ಪಾಜಿ, ಹಾಗಾಗಿ ಫೈನಲಿ ನಮ್ಮ ಮನೇಲಿ ಇವಾಗ ಪನ್ನೀರ್ ಆಗಿದೆ ನೋಡಿ. ಆ್ಯಂಡ್ ನಮ್ಮಮ್ಮ ಬೆಳಗಿದ್ದು ಸ್ವಲ್ಪ ರೈಸ್ ಹಾಕೋರು ನಮಗೆ. ಅದ್ರ ಜೊತೆಗೆ ಅನ್ನದ ಜೊತೆ ಇದು ಹಾಕೊಂಡು ತಿನ್ನೋದು. ಸೊ ಗೈಸ್ ನಮ್ಮಪ್ಪ ತೋರಿಸ್ತಾರೆ ಶಾಪಲ್ಲಿ ನೋಡಿ ಹಿಂಗೆ ಬಾಟಲ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಝೂಮ್ ಔಟ್ ಮಾಡಪ್ಪಾಜಿ, ಝೂಮ್ ಔಟ್ ಮಾಡಿ. ಝೂಮ್ ಔಟ್ ಯಾವ್ದು ಆರೆಂಜ್ ಕಲರ್ ತೊಗೊಂಡೋಗಿಡ್ಬೇಕಾ ನಾಳೆ. ಸೊ ಗೈಸ್ ನೋಡಿ ಈ ಥರ ಕಲರ್ಸ್ ಎಲ್ಲ ಇದೆ. ನನಗಂತೂ ಎಲ್ಲ ಕಲರ್ಸು ಇಷ್ಟ. ಸೊ ಇವತ್ತು ನಾನು ಎಷ್ಟು ದಿನ ಅನ್ಕೋತಿದ್ದೆ ನಮ್ಮದೇ ಬಾಟಲ್ಸ್ ಇದೆ, ನಾವು ಜಿಮ್ಮಿಗೆ ಬಾಟಲ್ ಎತ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು. ಬಾಟಲ್ ಒಂದನ್ನು ಎತ್ಬಿಟ್ಟು ಇಟ್ಟೆ ಇವಾಗ ನನ್ನ ಬ್ಯಾಗ್ ಒಳಗೆ. ನಾನು ಬ್ಲ್ಯಾಕ್ ಕಲರ್ ಎತ್ಕೊಂಡಿದ್ದೀನಿ, ಪಿಂಕ್ ಎತ್ಕೊಳ್ಳೋಣ ಅಂದ್ಕೊಂಡೆ. ದೆನ್ ನಮ್ಮ ಲೈಕ್ ಬ್ಲ್ಯಾಕ್ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಎತ್ಕೊಂಡೆ. ಸೊ ನಿಮಗೂ ಬಾಟಲ್ಸ್ ಬೇಕು ಅಂತಂದರೆ ನಮ್ಮ ಶಾಪಿಗೆ ಬಂದು ತೊಗೊಳ್ಳಿ. ಏನಪ್ಪಾಜಿ ಎಷ್ಟು ಕೊಡ್ತೀರಾ? 850 ರುಪೀಸಿಗೆ ಕೊಡ್ತಾರೆ ನಮ್ಮಪ್ಪ ನೋಡಿ. ಇಸ್ಕೊಂಡು ಹೋಗ್ರಿ. ನಮ್ಮಮ್ಮನ ತೋರಿಸ್ತಾರ ಅದನ್ನೇ.
ಇವತ್ತು ಆರೆಂಜ್ ಕಲರ್, ನೆನ್ನೆ ಆರೆಂಜ್ ಕಲರ್ ಸೆಲ್ ಆಗಿದ್ದ. ನೆನ್ನೆ ಆರೆಂಜ್, ಇನ್ನೊಂದಿದ್ರೆ ಇನ್ನೊಂದು ಹೋಗ್ಬಿಡೋದು. ಎರಡು ಬೇಕು. ಆರೆಂಜ್. ಆಮೇಲೆ ಅದೇ ನೇಮ್ ಹಾಕೊಡ್ಬೇಕು ಅಂತ ನಾಳೆ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನೇಮ್ ಹಾಕೊಡ್ಬೇಕಂತೆ. ಅದಕ್ಕೆ ನಾನು ನೀನು ಫೋನ್ ಮಾಡಿದ್ನಲ್ಲ, ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಇಲ್ಲ ನೇಮು ಇಷ್ಟು ಮಾತ್ರ ಹಾಕ್ಕೊಡ್ಬೋದು ಅಂದರೆ ಅದಕ್ಕೆ ನೇಮ್ ಹಾಕಿತ್ತು. ಸೊ ಗೈಸ್, ಇವಾಗ ನಾವು ಊಟ ಮಾಡೋ ಟೈಮು. ಆ್ಯಕ್ಚುಲಿ ಸ್ವಲ್ಪ ಪನ್ನೀರೆಲ್ಲ ಮಾಡಿಟ್ಟಾಗಿದೆ. ಇವಾಗ ಅದಕ್ಕೆ ನಮ್ಮಮ್ಮ ನೀರೆಲ್ಲ ತುಂಬಿಸಿಟ್ಟಿದ್ದಾರೆ. ನಾನು ಹಣ್ಣೆಲ್ಲ ತಂದಿದ್ದಲ್ಲ, ಅದಕ್ಕೆಲ್ಲ ಹಂಗೆ ಇಟ್ಕೊಟ್ಟಿದ್ದೆ. ಫುಲ್ ಕ್ಲೀನ್ ಮಾಡಿದೆ ಗೈಸ್ ಟೇಬಲ್. ಮತ್ತೆ ಹಂಗೆ ಆಗಿದೆ ನೋಡಿ, ಮತ್ತೆ ಹಂಗಾಗಿದೆ. ನಮ್ಮ ಮನೆ ಟೇಬಲ್ ಹಣೆ ಬರೋನೇ ಎಷ್ಟು. ಚಿತ್ರದುರ್ಗದಿಂದ ಬಂದಿರಂತೆ. ಹೌದಾ? ಅದೇ ನೀನು ಬಂದು ಹೋದಲ್ಲ, ಅದಕ್ಕೆ ಮುಂಚೆ ಫೋನ್ ಮಾಡ್ತಿರೋ. ನಾನು ಒಂದು 20 ಮಿನಿಟ್ ಹಾಫ್ ಆನ್ ಅವರ್ ಬರ್ತೆ ಅಂದೆ. ನೀನು ಅಷ್ಟೊಳಗೆ ಬಂದೆ, ಹೋಗ್ಬಿಟ್ರು. ಆಮೇಲೆ ಹಿಂದೆ ಬಂದ. ಆಮೇಲೆ ಫುಡ್ ಕೋರ್ಟ್ ಇದ್ದಾರೆ, ಹೋಗೊಂದೆ. ಫುಡ್ ಕೋರ್ಟಿಗೆ ಬಂದು ಇಲ್ಲ ಅಕ್ಕಲ್ಲ ಅಲ್ಲಿಲ್ಲ ಅಕ್ಕ ಬಂದ. ಮತ್ತೆ ನಿನಗೆ ಫೋನ್ ಮಾಡಿದ್ನಲ್ಲ, ಅವಾಗ ಅಲ್ಲೇ ಇತ್ತು. ಅಯ್ಯೋ, ನನ್ನ ಹುಡ್ಕೊಂಡು ಬಂದಿದ್ರಂತೆ. ನಾನು ಬರೀ 5 ಮಿನಿಟ್ಸಿಗೆ ಅಷ್ಟೇ ಮಾಲಿಗೆ ಹೋಗಿದ್ದು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಓಡ್ಬಿಟ್ಟೆ. ನೀನು ಮೇಕ್ ಹೋದ್ರೆ ಟ್ರೈನ್ ನಿನ್ನ ಇದಕ್ಕೆ ಹೋದ್ರೆ ಮೆಟ್ರೋಗೆ ಹೋದ್ರಾ? ಮೆಟ್ರೋಲೆ ಹೋಗಿದ್ದು. ನೀವು ಫುಡ್ ಕೋರ್ಟಿಗೆ ಹೋಗಿಲ್ಲ? ನೆನ್ನೆ ನಕ್ಷತ್ರ ಜೊತೆ ಹೊರಗಡೆ ತಿರುಗ್ತಿದ್ದಲ್ಲ, ಸೊ ಹಾಗಾಗಿ ನಾನು 5 ಮಿನಿಟ್ಸ್ ಅಷ್ಟೇ ಹೋಗಿದ್ದೆ. ನಾನು ನೈಲ್ಸ್ ಮಾಡಿಸ್ಕೋತೆ ಅಂತಂದೆ. ಇವಾಗ ಬೇಡಕ್ಕ, ನೆಕ್ಸ್ಟ್ ಟೈಮ್ ಯಾವಾಗಲೂ ಬರ್ತೀನಿ, ಅವರು ಈವೆಂಟ್ ಇದ್ದಕ್ಕ ಅಂತಂದ್ಲು. ಸೊ ಹಾಗಾಗಿ ಹಂಗೆ ಓಡ್ಬಿಟ್ವಿ. ನೆನ್ನೆ ಮನೆಗೆ ಬಂದು ಊಟ ಮಾಡಿಕೊಂಡು ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದರೆ ನಾನೊಂದು ಡೇಟ್ಗೆ ಹೋಗ್ತಾ ಇದ್ದೀನಿ ಇವತ್ತು. ಯಾರ ಜೊತೆ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡ್ತಾ ಇರಿ. ಬೆಂಗಳೂರಲ್ಲಿ ಮಳೆ ಎಲ್ಲ ಹನಿತಾ ಇದೆ. ಇದು ವಿಂಟರ್ ಸೀಸನ್, ಬಟ್ ಆದರೂ ಮಳೆ ಎಲ್ಲ ಹನಿತಿದೆ ನೋಡಿ. ಸೊ ಬೆಳಗ್ಗೆಯಿಂದ ಅದೇ ಥರ ಇದೆ ವೆದರು. ಇಲ್ಲಿ ನೋಡಿ, ಹರಿ ಅವ್ರದ್ದು ಗಾಡೀಲಿ ಬಂದವ್ರೆ ಆ್ಯಂಡ್ ನನ್ನ ಕಾರಲ್ಲಿ ನಿಲ್ಸಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ಪಾರ್ಕಿಂಗ್ ಇದೆ ಪಕ್ಕದಲ್ಲಿ. ನಾನು ಆ್ಯಕ್ಚುಲಿ RR ನಗರಿಗೆ ಬಂದಿದ್ದೀನಿ ಇವತ್ತು. ಅವ್ರಿನ್ನೂ ನೋಡಿ ಒಂದು ರೌಂಡ್ ತಿರ್ಕೊಂಬರ್ತವ್ರೆ ಚಿಕ್ಕ ಗಾಡಿ ಪಾರ್ಕ್ ಮಾಡೋದಕ್ಕೆ. ನನಗೆ ಅದು ಮಾಡೋಕ್ಕೆ ಬರಲ್ಲ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಸೊ ಇವಾಗ ಅವರು ಇಳಿದು ಬಂದಮೇಲೆ ಹೊರಡೋಣ. ಇಲ್ಲಿ ಸ್ಟೋರಿಯನ್ನು ಕೇಳಿರ್ಬೋದು, ಅಲ್ಲಿಗೆ ಬಂದಿದ್ದೀವಿ ಇವತ್ತು. ಆಲ್ರೆಡಿ ಕನ್ನಡ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿದೆ ಅಲ್ಲಿ. ಸೊ ಗೈಸ್, ಹರಿನ ರೋಸ್ಟ್ ಮಾಡ ಅಂದ್ಕೊಂಡೆ, ಓಡೋಗ್ಬಿಡ್ತವ್ರು ನೋಡಿ. ಅಷ್ಟು ಈಸಾಗಿ ಬಿಟ್ಬಿಡ್ತೀವ ನಿಮ್ಮನ್ನ. ಹಳೆ ಕಾಲದ ಹೀರೋ ರೆಡಿಯಾಗಿ ಬಂದಂಗೆ ಬಂದವ್ರೆ ನೋಡಿ ಇಲ್ಲಿ. ಆಯ್ತು ಆಯ್ತು. ಯಾರನ್ನ ಕಾಪಿ ಮಾಡ್ತಾ ಇದೀರ ಇವತ್ತು? ಹಾ, ಓಹೋ, ನಂಗೆ ಹೊಸ ಟ್ರೆಂಡ್ ಅವ್ರು ಯಾರು ಬೇಕು? ಹೊಸ ಟ್ರೆಂಡ್ ಬೇಕಾ? ಹೊಸ ಟ್ರೆಂಡ್ ಅಂದ್ರೆ ಅವ್ರು ಯಾರು ಇದಲ್ಲ, ಅಮುಕು ಡುಮುಕು ಡಮ ಡಮ. ಸೊ ಗೈಸ್, ಇವತ್ತು ಇವ್ರಿಬ್ರನ್ನ ಮೀಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಗೈಸ್, ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರಂತೆ, ನಾನು ಅಲ್ವಂತೆ. ಹೇಳಿ ಯಾಕೆ? ವೈ ಆರ್ ಯು ಸ್ಕೇರ್ಡ್ ಹರಿ? ಆನ್ಸರ್ ನೋ. ನಿಮ್ಮ ಅಪ್ಪ ಆಕ್ಚುಲಿ ಇಷ್ಟ ಆಗ್ತಾರೆ. ಯಾಕೆ? ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ನೀವು ಒಂದು ಸಮಸ್ಯೆ. ಸಕ್ಕತ್ತಾಗಿದ್ದಾಳೆ ಹುಡುಗಿ, ಅಲ್ಲಿ ಇಲ್ಲೇ ಹೋಗ್ತಿರ್ತಾಳೆ. ಶಿ ಇಸ್ ವೆರಿ ಇಂಡಿಪೆಂಡೆಂಟ್. ಏನ್ ಸಮಸ್ಯೆ? ಅದೇ ದೊಡ್ಡ ಸಮಸ್ಯೆ. ನೀನು ದೊಡ್ಡ ಸಮಸ್ಯೆ. ಮನೇಲಿ ಊಟ ಮಾಡಿದಲ್ದಲೇ ಇಲ್ಲೂ ಕೂಡ ಬಂದು ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯ್ತು. ನಾನು ಎಲ್ಲ ಸ್ನ್ಯಾಕ್ಸ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ತಟ್ಟೆಲಿ. ಸೊ ಹಾಗಾಗಿ ದೆನ್ ಐ ವಾಸ್ ಹ್ಯಾವಿಂಗ್ ದಟ್ ಹರಾಬರಾ ಕಬಾಬ್ ಅಂತ ಹೇಳ್ತಾರಲ್ಲ ಅದನ್ನ. ಆ್ಯಂಡ್ ಐ ವಾಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್. ಫುಲ್ ಮ್ಯೂಸಿಕ್ ಸಕ್ಕತ್ತಾಗಿತ್ತು. ಕ್ರೇಜಿ ತಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಓ ಕಮಾನ್ ಕಮಾನ್ ಕಮಾನ್, ದೇವ ಪುರಾಣ. Come on, come on. Yes, yes. Woohoo! Oh, Hari, come on. Shut up and do it. You're the dancer. Shut up and do it. Abudo, ibove abudo. Akulavo, menakeya chalvo. Taw, taw da da taw, taw da da ta la 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 la. Woohoo!
ಸೊ ಗೈಸ್ ಫುಲ್ ಎಲ್ಲರೂ ಇಲ್ಲಿ ಕುತ್ಕೊಂಡಿದೀವಿ. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೀವಿ ಅಂತ ಹೇಳ್ಬೋದು ಎಲ್ಲರೂ. ಕ್ರೇಜಿ ಡೇ ಐ ಹ್ಯಾಡ್. ತುಂಬಾ ಸ್ಟ್ರೆಸ್ ಇತ್ತು ಅಂಡ್ ದಿಸ್ ವಾಸ್ ಲೈಕ್ ಅ ಬ್ರೇಕ್ ದಟ್ ಐ ನೀಡೆಡ್. ನಿರಂಜನ್ ಅವ್ರನ್ನ ಮೀಟ್ ಮಾಡಿದೆ, ಅವ್ರ ವೈಫ್ ನ ಫಸ್ಟ್ ಮೀಟ್ ಮಾಡ್ತಾ ಇರೋದು. ಶಿ ಇಸ್ ಸೋ ಪ್ರಿಟಿ ಗೈಸ್. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ದೇವರ ರೂಪ ನಿನ್ನ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಗೈಸ್ ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಇನ್ನೋರು ಇದಾರೆ ಆಯ್ತಾ, ಅವರಿಗೆ ಪಿಂಡನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದೀವಿ ಅಂತಂದ್ರೆ ಹೇಳಬಾರ್ದು. It's basically rice flour, one ball, something in jeera. Service karo, खाना खाओ. बॉल कर दो, सेसमी सीड्स डाल दो, काव बोलो, काव खाते खाओ. तुम्हारा काका जाओ. ಇಲ್ಲಿ ಬ್ಯಾಂಬೋ ಬಿರಿಯಾನಿ ಅಂತ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಏನೇನೆಲ್ಲ ಹೊಸ ವೇ ಮಾಡಿದ್ದಾರೆ ದುಡ್ಡು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಫುಲ್ ಸಖತ್ ಮಾಡಿಟ್ಟಿದೆ ಗೈಸ್. ಅದು ಇಬ್ಬರು ತಿನ್ನೋ ಅಷ್ಟು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಅವರು. ಕನ್ನಡ ಬರಲ್ವಾ ಅಂತ ಕನ್ನಡ में एक्सप्लेनेशन चाहिए. If my life doesn't look like this, I don't want it. Come on guys, make some noise. Suspense ज़्यादा हो रहा है. और नाम क्या है? आप लड़कियों से क्या क्या करवा रहे हैं? आपको सही लगते हैं? Okay. पियो. Okay, enough. मजा आया. Something to enjoy in life. अरे बेंकी पूरा कर. हाँ, बेंकी पूरा डालो. मस्त है. Next time experience. ಪಾರ್ಟಿ ಎಲ್ಲ ಮುಗಿಸಿದಾಯ್ತು. ಇವಾಗ ಇನ್ನೊಂದ್ ಜಾಗಕ್ಕೆ ಹೋಗ್ತಾ ಇದೀವಿ. ಲಾಂಗ್ ಡ್ರೈವ್ ಗೆ ಹೋಗ್ತಾ ಇದೀವಿ. ಲಾಂಗ್ ಡ್ರೈವ್ ಅಲ್ಲಿ ಹೋಗಿ ನಾವ್ ಏನ್ ಮಾಡ್ತೀವಿ ಅಂತ ವೇಟ್ ಮಾಡಿ ನೋಡಿ. ಅಲ್ಲಿ ಹೋಗಿ ಹರಿ ತಿನ್ಬೇಕಂತೆ. ಹರಿ ಅರ್ಥ ಗೋಳಿಕೋತೀವಿ. ಹರಿ ಯಾವಾಗ ಮದುವೆ ಆಗ್ತೀರಾ ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ ನನ್ಗನ್ಸೋ ಪ್ರಕಾರ ಒಂದಿಷ್ಟು ಜನ ಮಲಗ್ತಾರೆ. 100% ಅಲ್ಲಿ ಒಂದು 30% ಮಲಗಿರ್ತಾರೆ, 70% ವೀಕೆಂಡ್ ಬಂತು ಅಂತಂದ್ರೆ ಎದ್ದೇ ಇರ್ತಾರೆ. ಬೆಂಗಳೂರು ಅವರಿಗೆ ಬರೀ ಶಿವರಾತ್ರಿ ಬಂದ್ರೆ ಮಾತ್ರ ಜಾಗರಣೆ ಇಲ್ಲ, ವೀಕೆಂಡ್ ಬಂದ್ರೇನು ಜಾಗರಣೆ, ವೀಕೆಂಡ್ ಬರ್ಲಿಲ್ಲ ಅಂದ್ರೂ ಜಾಗರಣೆ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಎಲ್ಲ ನಮ್ಮ ಮನೆಗಳಿಗೆ ಹೋಗ್ತೀವಿ ಅಷ್ಟೇ. 32 kilometers from here. Guys, ಸುತ್ತುತ್ತಾ ಇರೋದು. MTV ಸುಬ್ಬಲಕ್ಷ್ಮಿಗೆ ಬರೆಯೋಳು मर के जी लिए एक पल तो हमें जीने दो ना 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 ना. ಸೊ ಗೈಸ್ ಇಲ್ಲಿ ಆಕ್ಚುಲಿ ಹೊರಗಡೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಲೈಟ್ ಆಗಿಲ್ಲ ಫುಡ್ ತಿನ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಸೊ ಆಕ್ಚುಲಿ ಆ ಜಾಗದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಕುತ್ಕೊಂಡು ಸೀರಿಯಸ್ ಟಾಕ್ಸ್ ಮಾಡಿದ್ವಿ ನಾನು ಮತ್ತೆ ಯಶಸ್ವಿನಿ ಅವರು. ತುಂಬಾ ಲೈಫ್ ರಿಲೇಟೆಡ್ ಟಾಕ್ಸ್ ಗಳು. ಬಿಕಾಸ್ ನನಗಿಂತ ಸ್ವಲ್ಪ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಲೈಫ್ ಅಲ್ಲಿ. ವಯಸ್ಸು ಆಗಿದೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ. ಯಂಗ್ ಅವ್ರಿಗಿಂತ ಚಿಕ್ಕವಳಾಗಿ ನಾನು ಏನ್ ತಿಳ್ಕೊಬಹುದು ಹೇಳ್ತಾ ಇದ್ರೆ ಅಕ್ಕ ಅಂತ ಕರಿ ಅಂತ ಹೇಳ್ತಾ ಇದಾರೆ. ನಾನು ಆತರ ಹೇಳಲೇ ಇಲ್ಲ. ವಯಸ್ಸಲ್ಲಿ ದೊಡ್ಡವರು ನಾವು ಅಕ್ಕ ಅಂತ ಕರಿ ಅಂತ ಹೇಳ್ತಿದ್ದಾರೆ. ನಾನು ಆತರ ಹೇಳಲೇ ಇಲ್ಲ, ಅಕ್ಕ ಅಂತ ಕರಿ ಅಂತ ಹೇಳಿಲ್ಲ, ನಾನು ದೊಡ್ಡೋಳು. ಅದೇ ಎಕ್ಸ್ಪೀರಿಯನ್ಸ್ ಟಾಕಿಂಗ್ ಟು ಹರ್. ಬಿಕಾಸ್ ಒಂದ್ ಕಡೆ ತುಂಬಾ ರಿಲೇಟ್ ಆದ್ವಿ. ಹೆಣ್ಮಕ್ಳು ಮಾತಾಡಿದಾಗ ಒಂದು ಕನೆಕ್ಷನ್ ಇರುತ್ತಲ್ಲ, ತುಂಬಾ ಲಾಟ್ ಆಫ್ ಥಿಂಗ್ಸ್ ವಿ ರಿಲೇಟ್.
ಸೊ ಅದಾಯ್ತು. ಅಂಡ್ ಅವರು ಯೂಟ್ಯೂಬ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಕೊಲಾಬರೇಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ನನ್ನ ಮತ್ತೆ ಯಶಸ್ವಿನಿ ಅಕ್ಕ ಅವ್ರದ್ದು ಏನ್ ಕಾಂಬಿನೇಷನ್ ವಿಡಿಯೋ ಬೇಕು ಅದನ್ನ ಕೂಡ ಕಮೆಂಟ್ ಮಾಡಿ ಅದು ಮಾಡುವ. ಇದು ಚೆನ್ನಾಗಿರೋದಾದ್ರೆ ಹೌದು ಕರೆಕ್ಟ್. ಹಾಗೆ ಡಾನ್ಸರಿ ಕೂಡ ಫಾಲೋ ಮಾಡಿ ದಯವಿಟ್ಟು. ಯಾರದು ನಾನೇ ಸೈಕಲ್ ಗ್ಯಾಪ್ ಅಲ್ಲಿ ಮೀಟ್ ಪ್ರಮೋಷನ್ ಹಾಗೆ ನಿನ್ ಮಕ್ಕ ತೋರ್ಸ್ಕೊಂಡಾದ್ರು ಮಾತಾಡು ಹರಿ. ವಾಯ್ಸ್ ಯಾರ್ದು ಅಂತ ಗೊತ್ತವ್ರಿಗೆ. ನನ್ನ ವಾಯ್ಸ್ ತುಂಬಾ ಫೇಮಸ್. ಸೊ ಗೈಸ್ ಇವತ್ತು ಹರಿನ್ಗೂ ತುಂಬಾ ಕಾಲಿಡ್ಬಿಟ್ಟಿದೀವಿ ನಾನು ಮತ್ತೆ ಯಶಸ್ವಿನಿ ಅವ್ರು ನಿಂತ್ಕೊಂಡು. ಹಂಗೇನೆ ಎಂಜಾಯ್ ಮಾಡಿದೀವಿ ನಾವು ಅರ್ಧ. ಇಟ್ ವಾಸ್ ಅ ನೈಸ್ ಡೇ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನೋ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಇವಾಗ ನಮ್ ಕಾರಲ್ಲೇ ಹೋಗ್ತಿರೋದು. ಕೂತ್ಕೊಳ್ಳಿ ಹರಿ, ಕೂತ್ಕೊಳ್ಳಿ. ಆಯ್ತು ಹೋಗಿ ಕೂತ್ಕೊಳ್ಳಿ. ಇಲ್ಲ ಬಿಟ್ಟು ಹೋಗ್ತೀವಿ. ಅವ್ರ ಕಾರ್ ಎತ್ಕೊಂಡ್ ಬಂದಿಲ್ಲ ಗೈಸ್, ಅಲ್ಲೇ ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಹತ್ತಣ ಕಾರಿಗೆ. ಫೈನಲಿ ನಮ್ಮ ಯಶಸ್ವಿನಿ ಅವರು ಹೋಗ್ತಾ ಇದಾರೆ. ನಾನು ಆಲ್ರೆಡಿ ನಿದ್ದೆ ಮಾಡ್ಬಿಟ್ಟಿದ್ದೆ. ಸಿ ಯು ಯಶಸ್ವಿನಿ, ಹ್ಯಾವ್ ಅ ಗುಡ್ ನೈಟ್. ಬಾಯ್. 4 ಗಂಟೆಗೆ ಮನೆಗೆ ಬಿಡ್ತಾ ಇದೀವಿ. ಗುಡ್ ಮಾರ್ನಿಂಗ್ ಆಕ್ಚುಲಿ. ಗುಡ್ ಮಾರ್ನಿಂಗ್. ಹರಿನೂ ಮಲ್ಕೊಂಡ್ಬಿಟ್ಟಿದ್ರು. ಬಾಯ್ 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 ಬಾಯ್. ಮನೆಗೆ ರೀಚ್ ಆದ್ಮೇಲೆ ಪ್ಲೀಸ್ ಒಂದು ಮೆಸೇಜ್. ಶೋರ್ 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 ಆಯ್ತು. ಬಾಯ್ ಬಾಯ್ ಬಾಯ್.